ಜೀವ ನಮ್ ದೈವ ಕಣೋ ಇವನು. ಶ್ರೀ ಗುರುಮೂರ್ತಿ ಪಿಜನ್ ಕ್ಲಬ್ ಸ್ನೇಹಿತರೆ, ಇದು ಯೂಟ್ಯೂಬ್ ಹೊಸದಾಗಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಇವಾಗ ನಮ್ಮ ರಮೇಶ್ ಸೇಠ್ ಅಣ್ಣ ಮನೆಗೆ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಅಣ್ಣ, ಇವಾಗ ನಾವು ಟೂರ್ನಮೆಂಟ್ ಮಾಡಿ ಇದು 5ನೇ ವರ್ಷ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಒಂದು 2 ಮಾತು ನಮ್ಮ ಟೂರ್ನಮೆಂಟ್ ಬಗ್ಗೆ ನೀವು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಗುರುಮೂರ್ತಿ ಟೂರ್ನಮೆಂಟ್ ಅವ್ರದ್ದು ಇದು 5ನೇ ವರ್ಷ ನಡೆಸ್ತಾವ್ರೆ. ಭಾಳ ಚೆನ್ನಾಗಿ ನಡೆಸ್ತಾವ್ರೆ. ಗುರುಮೂರ್ತಿನ ಶೋಕಿಗೆ ಅವ್ರ ಲೈಫ್ ಲಾಂಗ್ ಇದಕ್ಕೆ ಶೋಕಿ ಕೊಟ್ಟವ್ರೆ, ಅದನ್ನ ಬೆಳೆಸವ್ರೆ. ಆ ಥರನೇ ಈ ನಮ್ಮ ಹುಡುಗರು ದಿನೇಶ್ ಅವರು, ಆಮೇಲೆ ಜೈ ಅವರು, ಅವ್ರ ಟೀಮ್ ಪೂರ ಸೇರಿಕೊಂಡು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರ್ನಲ್ಲಿ ಒಳ್ಳೆ ಶೋಕ್ ನಡೆಸ್ತಾ ಇದ್ದಾರೆ. ಇನ್ನಂದ್ರೆ ಅದನ್ನ ಹಂಗೆ ನಡೆಸ್ತೀನಿ ಅಂತ ನಾನು ದೇವರಿಂದ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮುಂದೆ ಚೆನ್ನಾಗಿ ನಡೆಸ್ಬೇಕು ಅಂತ ನಾನು ಕೇಳ್ಕೊಂಡು ಇವರಿಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವಾಗ ನೋಡಿದ್ರೆ ನಮ್ಮ ಟೂರ್ನಮೆಂಟಲ್ಲಿ ನಾವು ಪ್ರೈಸ್ಗಳು ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ 1-2 ಮಾತು. ಇಲ್ಲ ನೋಡಿ, ಟೂರ್ನಮೆಂಟ್ ನಡೆಸಿದ್ರೆ ಪ್ರೈಸ್ ಕೊಡಲೇಬೇಕು. ಬಟ್ ನೀವು ಪ್ರೈಸ್ ಭಾಳ ಚೆನ್ನಾಗಿ ಕೊಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆ ಪರವಾರದಿಂದ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಪ್ಲಸ್ ಏನಂದ್ರೆ ನೀವು ಒಳ್ಳೆ ಜನ ಸೇರಿಸ್ಕೊಂಡು ಒಳ್ಳೆ ಜನ ಕರೆದು, ಲಾಸ್ಟ್ ಟೈಮ್ ನೀವು ಅವರು ನಿಮ್ಮ ಲೋಕಲ್ MLA ಬಂದಿದ್ರು, ಸುಮಾರು ಜನ ಸೇರಿಸಿದ್ರು. ನೀವು ಬ್ಯಾಲೆನ್ಸ್ ಶೀಟು ಆಮೇಲೆ ಕಪ್ಪು ಪ್ರೈಜು, ಕ್ಯಾಶ್ ಪ್ರೈಜು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ. ಅದು ನಾನು ಅದೇ ಹೇಳ್ತಾ ಇರೋದು ಏನು ಗೊತ್ತಾ, ಗುರುಮೂರ್ತಿ ಹೆಸರನ್ನ ಹಂಗೆ ನೀವು ಬೆಳೆಸ್ಕೊಂಡು ಹೋಗಿ, ನಿಮಗೂ ಒಳ್ಳೇದಾಗ್ತದೆ, ಈ ಶೋಗೂ ಒಳ್ಳೇದಾಗ್ತದೆ. ಆ ಕಲಾಭಿಮಾನಿಗಳು ಏನು ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಟೂರ್ನಮೆಂಟ್ನ ಅವ್ರು ಸಪೋರ್ಟ್ ಮಾಡಿ ಇನ್ನು ಮುಂದೆ ಚೆನ್ನಾಗಿ ನಡೆಸಲಿ, ಅವ್ರ ಜೊತೆ ಇರೋ ಟೀಮ್ ಪೂರ ಚೆನ್ನಾಗಿ ಕೆಲಸ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ಇದೆ. ಒಂದು ಚಿಕ್ಕ ಡೌಟು ನೋಡಿ, ಇವಾಗ ನಾವು 5 ವರ್ಷ ಮುಗಿಸಿದ್ದೀವಿ, ಕಂಪ್ಲೀಟ್ ಮಾಡಿದ್ದೀವಿ ಇದ್ರದ್ದು. ಹೌದು. ಇವಾಗ ಒಂದು ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಬಂದಾಬಿದು ಸ್ವಲ್ಪ ಕರೆಕ್ಟ್ ಆಗಿ ನೀವು ಹೇಳ್ಬಿಟ್ರೆ. ನೋಡಿ ದಿನೇಶ್ ಅವರೇ, ನಾನು ಸುಮಾರು ಅಕ್ಕಿ ಸಾಕ್ತಾ ಇರೋದು 45 ವರ್ಷ, ಒಂದು 50 ವರ್ಷಕ್ಕೆ ಹತ್ರ ಆಗ್ಬಿಟ್ಟೈತೆ. ನಾನು 1985 ಇಂದ ಟೂರ್ನಮೆಂಟ್ ಅಕ್ಕಿ ಬಿಡ್ತಾನೆ ಇದ್ದೀನಿ, ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದೀನಿ. ಈ 225 ಈ ಸಾಲಿ ಬಿಟ್ರೆ ನಾನು 40 ವರ್ಷ ಅಕ್ಕಿ ಬಿಡ್ತಾನೆ ಇದ್ದೀನಿ. ಈ ಬಂದಾವಡಿ ಅಂದ್ರೆ ಏನಂದ್ರೆ, ಬಂದಾವಡಿ ಅಂದ್ರೆ ಆ ಕಾಲಿನಲ್ಲಿ 8 ಪಿಲ್ಲರ್, ಆ ರೋಡ್ ಕಂಬ ಇತ್ತಲ್ಲ, ಆ ಕಂಬ ಇದ್ರೆ ಅದಕ್ಕೆ ಬಂದಾವಡಿ. ಆ ಕಂಬ ಇಲ್ಲ ಈಗ ಪೂರ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮುಂದೆ ಟವರ್ಗಳು ಮುಂದೆ ಈಗ ಏನ್ ಮಾಡ್ಬಿಟ್ಟವ್ರೆ, ಒಂದು ಫರ್ಲಾಂಗ್ ಅಂದ್ರೆ 600 ಮೀಟರ್. 600 ಮೀಟರ್ ಒಳಗಡೆ ಯಾವ್ದೋ ಒಂದು ದಾವಡಿ ಇದೆ, ಬಂದಾವಡಿ. ಇನ್ನೊಂದೀಗ ಏನೋ ಹೊಸದು ಏನಾಗ್ಬಿಟ್ಟಿತ್ತು ಗೊತ್ತಾ, 20 ವರ್ಷ 30 ವರ್ಷ ಅಕ್ಕಿ ಬಿಡ್ತಾ ಇದ್ದಾರೆ. ಅದು ಯಾವ್ದು ಫಸ್ಟ್ ಯಾವ್ದು ಬಂದಾವಡಿ ಇದೆ ಅದು ಕಂಟಿನ್ಯೂ ಮಾಡಿ. ಈಗ ಹೊಸದು ಇಲ್ಲ, ಅವನು ಬಂದಾವಡಿ, ಇವನು ಬಂದಾವಡಿ, ಇದು ಬಂದಾವಡಿ ಅಂದ್ರೆ ಅದು ಕಷ್ಟ ಆಗ್ತದೆ. ಹಳೇದು ಹೆಂಗ್ ಬಂದಾವಡಿ ಇತ್ತು ಅದೇ ಬಂದಾವಡಿ ಕಂಟಿನ್ಯೂಸ್ ಮಾಡಿ. ಈಗ ಹೊಸದು ಬಂದಿಲ್ಲ, ಅವನು ಬಂದ್ ಮಾಡ್ಬೇಕು, ಇವನು ಬಂದ್ ಮಾಡ್ಬೇಕಂದ್ರೆ ಈ ಬ್ಯಾಂಗ್ಳೂರ್ನಲ್ಲಿ ಶೋಕ್ ನಿಂತು ಬಹಳ ಕಷ್ಟ. ಬಂದಾವಡಿ ಅಂದ್ರೆ ಏನರ್ಥ, ಅವ್ರ ಅಕ್ಕಿ ನಿಮ್ಮ ಹತ್ರ ಏನೋ ಸೇರ್ಕೊಂಡ್ರೆ, ನಿಮ್ಮ ಮನೆ ಹತ್ರ ಇದ್ರೆ ಅದು ಬಂದಾವಡಿ. ಆ ಬಂದಾವಡಿ ಅಂದ್ರೆ ಅದಕ್ಕೆ ಏನರ್ಥ, ಅಕ್ಕಪಕ್ಕ ಅಕ್ಕಿ ಇರಬಾರ್ದು, ಅದಕ್ಕೆ ಬಂದ. ನೀವು ಎಲ್ಲೋ ಬಂದಾವಡಿ ಅಕ್ಕಿ ಬರ್ತಿದ್ದ, ಅಕ್ಕಿ ಬಂದೆ ಸಹಜ. ಇವಾಗ ಬೆಂಗಳೂರಿನಲ್ಲಿ ಪ್ರತಿ ಭಾನುವಾರ 300 - 400 ಅಕ್ಕಿ ಜನ ಬಿಡ್ತಾ ಇದ್ದಾರೆ. ಅದು ಏನು ಮೇಲ್ಗಡೆ ನಾನು ನಿಲ್ಸಕ್ಕಾಗ್ತಿತ್ತಾ? ಏನೋ ಕಾನೂನು ಪ್ರಕಾರ ಏನೋ ಜೊತೆ ಹಿಡ್ಕೊಂಡ್ಬಿಟ್ರೆ 1 ವರ್ಷ ಆಗ್ಬಿಟ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಇದೇ ಆಕ್ಚುಲಿ ಬಂದಾವಡಿ. ಓಕೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಎಲ್ರು ಇವಾಗ ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಂದ ಅಲ್ಲೇ ನಾನು ಏನ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದೆ, 1 ಕಿಲೋಮೀಟರ್ ಅಂತ. ಆಮೇಲೆ ಇವಾಗ ಎಲ್ರು 500 ಮೀಟರ್ ಮಾಡ್ತಾ ಇದ್ದಾರೆ. 500 ಮೀಟರ್ ಮಾಡಿ ಅಂತ ಹೇಳಿದಕ್ಕೆ ನಾನು ಏನ್ ಮಾಡಿದೆ, 650 ಮೀಟರ್ ಮಾಡೋದಕ್ಕೆ ತುಂಬಾ ಒಂದು ಅಬ್ಜೆಕ್ಷನ್ ಬಂದಿತ್ತು. ಅದಕ್ಕೆ ಇವಾಗ ನಾನು ಅಲ್ಲೇದೇ ಫಾಲೋ ಮಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಅಂತ ಅಲ್ಲೇದೇ ಫಾಲೋ ಮಾಡ್ತಾ ಇದ್ದೀನಿ. ನೋಡಿ, ಕಾನೂನು ಬಂದು 1952ನಲ್ಲಿ ಸಾಮೇಲ್ ಕೃಷ್ಣ ಅಂತ ಇದ್ರು, ಅವ್ರಿಗೆ ಕಾನೂನು ಬರ್ದಿರೋದು. ಆ ಕಾನೂನು ಪ್ರಕಾರ ಈಗ ಯಾವ್ದು ಸ್ವಲ್ಪ ಹೆಚ್ಚು ಕಮ್ಮಿ ಯಾವ್ದು ನಡೀಲ್ಲ. ಆ ಕಾನೂನು ಪ್ರಕಾರ ನಡೆಸ್ತಾ ಇದ್ದಾರೆ. ಈ ಸುಮಾರು ಬೆಂಗಳೂರಿನಲ್ಲಿ ನನ್ ತಿಳಿದಂಗೆ 40 ಟೂರ್ನಮೆಂಟ್ ನಡೀತಿದೆ. ಆ ಕಾನೂನೇನ ಮುಂದೆ ನಡೆಸ್ತಾವ್ರೆ. ಆ ಕಾನೂನು ಏನು ಚೇಂಜ್ ಮಾಡಿಲ್ಲ. ಅದ್ರಲ್ಲಿ ಯಾವ್ದು ಏನೋ ಒಂದು ಹೆಚ್ಚು ಕಮ್ಮಿ ನಮ್ಮ ಕಮಿಟಿ ತೀರ್ಪು, ಆ ತೀರ್ಪು ಪೂರ ಈಗ ಹೊಸ ಏಡ್ ಮಾಡ, ಅದಕ್ಕೆ ಹೆಂಗ್ ನಡೀತದೆ, ಹೆಂಗ್ ಕಾನೂನು ಪ್ರಕಾರ ನಡೀತದೆ ಅದು ಹಂಗೆ ನಡ್ಸ್ಕೊಂಡ್ರೆ ಬಹಳ ಸಂತೋಷ. ಹೊಸ ಕಾನೂನು ಏನೋ ಮಾಡಕ್ಕಾಗಲ್ಲ. ಅದ್ರಲ್ಲಿ ಬರ್ದಿರೋದು ಆ ಕಾನೂನು ಇನ್ನ ಕರೆಕ್ಟ್ ಆಗಿ ಐತೆ. 1952 ಅಂದ್ರೆ ಸುಮಾರು ಎಷ್ಟು 70 ವರ್ಷ ಆಗುತ್ತೆ. 70 ವರ್ಷ ಅದೇ ಕಾನೂನು. ಆ ಕಾನೂನಲ್ಲಿ ಏನಿಲ್ಲ, ಹಂಗೆ ನಡ್ಸ್ಕೊಂಡು ಹೋಗ್ಲಿ. ಅದು ಏನ್ ಬಹಳ ಒಳ್ಳೇದು, ಒಂದು ಶೋಕಿಗೆ ಬಹಳ ಒಳ್ಳೇದು ಅದು ಕಾನೂನು, ನಾನು ಹೇಳ್ತೇನೆ. ಸ್ನೇಹಿತರೆ ನೋಡಿ, ಇವಾಗ ಸ್ವಲ್ಪ ಎಲ್ರಿಗೂ ಡೌಟ್ನ ಕ್ಲಿಯರ್ ಆಗಿರ್ಬೋದು. ಯಾಕಂದ್ರೆ ನಮ್ಗೆ ಮೇನ್ ಬ್ಯಾಕ್ ಬೋನ್ ಸಪೋರ್ಟೇ ನಮ್ಮ ರಮೇಶ್ ಸೇಠನ್ ಅವರು, ನಮ್ಮ ವೆಂಕಟೇಶನ್ ಅವರು, ಎಲ್ಲ ನಮ್ಮ ದೊಡ್ಡವ್ರಿಗೆ ನಾವು ಏನ್ ನಮ್ಮ ಗುರುಮೂರ್ತನ ಇರುವಾಗ ಏನ್ ಮರ್ಯಾದೆ ಕೊಡ್ತಾ ಇದೀವಿ ಅದೇ ಮರ್ಯಾದೆ ನಮ್ಮ ದೊಡ್ಡವರಿಗೆ ಇವಾಗವರೆಗೂ ನಾವು ಕೊಡ್ತಾ ಇದ್ವಿ. ಇವ್ರ ಆಶೀರ್ವಾದದಿಂದ ನಾವು ಟೂರ್ನಮೆಂಟ್ ಏನೋ ಒಳ್ಳೇದಾಗಿ ಮಾಡಬೇಕು.
ಏನಾನ ಹೇಳ್ತೀರಾ ನೀವು? ಕರೆಕ್ಟ್ ಒಳ್ಳೇದು, ಬಹಳ ಒಳ್ಳೆ. ಯಾಕಂದ್ರೆ ಇವರೆಲ್ಲ ಇಲ್ಲ ಅಂದ್ರೆ ನಾವು ನೋಡಿ ಏನಾದ್ರು ಒಂದು ಡೌಟ್ ಇದ್ರೆ ಬಂದು ಒಡೆನಾಗಿ ಒಪಿನಿಯನ್ ಕೇಳ್ತೀವಿ, ಅವ್ರ ಹತ್ರ ಸಜೆಷನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ಬಿಟ್ಟು ಅದನ್ನೇ ನಾನು ನಿಮ್ಗೆ ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರ, ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನಾನು ಹೊಸ ಹುಡುಗ, ಚಿಕ್ಕ ಹುಡುಗ, ನನ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ. ಇನ್ನು ಒಂದು 5 ವರ್ಷದಲ್ಲಿ ನಾನು ಏನೋ ಅಂದ್ರೂ ಮಾಡಿದ್ರೆ ಎಲ್ರು ನನ್ಗೆ ಕ್ವಶನ್ ಮಾಡಕ್ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸೀನಿಯರ್ಗಳನ್ನ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಮಾಡ್ಬಿಟ್ಟು ನಾನು ಹೇಳಿದ್ರು ಗೊತ್ತಾ, ದೊಡ್ಡವರು ಮಾತು ಕೇಳ್ಕೊಂಡು ದೊಡ್ಡವರು ಅವ್ರನ್ನ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ನನ್ ಮಾತ್ರ ಇಲ್ಲ. ಪ್ರತಿಯೊಬ್ಬರು ಹಳೆ ದಾವಡಿಗಳು ಬ್ಯಾಂಗ್ಳೂರ್ನಲ್ಲಿ ಸುಮಾರು ದಾವಡಿ 100 ವರ್ಷದ ದಾವಡಿಗಳು ಅವೆ. ಬ್ಯಾಂಗ್ಳೂರ್ನಲ್ಲಿ ನೆನ್ನೆ ಮನೆಯಿಂದ ಶೋಕ್ ಮಾಡ್ತಾ ಇಲ್ಲ, 100 ವರ್ಷದ ದಾವಡಿ ಬ್ಯಾಂಗ್ಳೂರ್ನಲ್ಲಿ ಇದೆ. ಎಕ್ಸಾಂಪಲ್ ನಮ್ ತಿರುಮಲಪ್ಪ ಮೋಟಪ್ಪ ಮೊಮ್ಮಕ್ಕಳು, ಆಮೇಲೆ ನಮ್ ಕೆಂಗೇರಿ ಪದ್ಮ ಅವರು, ಸುಮಾರು ಕಾಟನ್ಪೇಟೆ ಇವರು, ಪ್ಲೂಸು, ನಮ್ ಕೆಂಗೇರಿ ಶಂಕರ, ಆಮೇಲೆ ಆಡುಗೋಡಿ ಅವರು, ಚಿನ್ಸ್ವಾಮಿ ಅವರು, ಮುನಿಯಪ್ಪ ಅವರು, ಇವರು ಪೂರ ಹಳೆ 100 ವರ್ಷದ ದಾವಡಿ ರೀ. ಒಳ್ಳೆ ಶೋಕ್, ಬ್ಯೂಟಿಫುಲ್ ಶೋಕ್ ಇದು. ಈ ಶೋಕ್ ಬಹಳ ಒಳ್ಳೇದು, ಮನೆ ಬಿಟ್ಟು ಎಲ್ಲೂ ನಿಮ್ಗೆ ಓಡ್ಸಲ್ಲ. ಆ ಶೋಕ್ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ಲಸ್ ನಾನು ಹೇಳಿದ್ರು ಗೊತ್ತಾ, ಆ ಟೂರ್ನಮೆಂಟ್ಗೆ ನೀವು ಸಾಥ್ ಕೊಡ್ರಿ. ಅವ್ರು ಏನ್ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋದನೆ ಈ ಕಾಲದಲ್ಲಿ ಟೂರ್ನಮೆಂಟ್ ಕಲಿಯಬಲ್ಲದು. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ, ನಾನು ನೀನಂದ್ರೆ ಒಂಥರ ಬೇಜಾರಾಗ್ತದೆ. ಶೋಕಿನೂ ಬೇಜಾರು ಮಾಡಿ, ದಯವಿಟ್ಟು ನಮ್ಮ ಟೂರ್ನಮೆಂಟ್ ಜೊತೆಗೆ ಸಾಥ್ ಕೊಡ್ರಿ ಅಂತ ನಾವು ಕೇಳ್ಕೊಂಡು ತುಂಬಾ ಒಂದು ಧನ್ಯವಾದಗಳು ರಮೇಶ್ ಸರ್. ಮತ್ತೆ ಸ್ನೇಹಿತರ ನೋಡಿ, ಈ ತರ ನಮ್ಗೆ ದೊಡ್ಡವರು ಬಹಳ ಒಂದು ಸಪೋರ್ಟ್ ಮಾಡ್ತಾರೆ. ಇವರಿಂದಾನೇ ನಾವು ಮುಂದೆ ಬರ್ಸ್ತಾ ಇದೀವಿ. ಇವರೇ ನಮ್ಗೆ ಮೇನ್ ಬ್ಯಾಕ್ ಬೋನು. ಇವ್ರು ಇಲ್ಲ ಅಂದ್ರೆ ನಾವಿಲ್ಲ ಇದಕ್ಕೆ. ಯಾಕಂದ್ರೆ ಇವರಿಂದಾನೇ ನಾವು ಎಲ್ಲ ಕೆಲವೊಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು, ಇವರಿಂದಾನೇ ಎಲ್ಲಾ ಆಶೀರ್ವಾದ, ಇವರಿಂದ ಆಶೀರ್ವಾದ ದೊಡ್ಡವ್ರು, ನಿಮ್ ಅಲ್ಲೇ ದೊಡ್ಡವ್ರ ಆಶೀರ್ವಾದದಿಂದಾನೇ ನಾವು ಮುಂದ್ಗಳಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಂದು ತುಂಬಾ ಧನ್ಯವಾದ ಹೇಳ್ಕೊಂಡು ನಾನು ಇದನ್ನ ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.